ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಭಾರತ ಮಣ್ಣಿನಲ್ಲಿ ನಂಬಿಕೆಗಳೇ ಉಸಿರು. ಇಲ್ಲಿ ಕಲ್ಲು ದೇವರಾಗುತ್ತೆ, ನುಡಿದ ಮಾತು ಶಾಸನವಾಗುತ್ತೆ. ವಿಜ್ಞಾನಕ್ಕೆ ನಿಲುಕದ ವಿಸ್ಮಯಗಳು ಪ್ರತಿ ವರ್ಷ ನಡೀತಾನೆ ಇರುತ್ತೆ. ಅಂತಹದೊಂದು ವಿಸ್ಮಯ ಉತ್ತರ ಕರ್ನಾಟಕದ ರೈತರ ಪಾಲಿನ ಜೀವನಾಡಿ. ರಾಜಕೀಯ ಪಡಸಾಲೆಯ ದಿಕ್ಸೂಚಿ ಅದೇ ಮೈಲಾರ ಲಿಂಗೇಶ್ವರನ ಕಾರಣಿಕ. ವಿಜಯನಗರದ ಮೈಲಾರದಲ್ಲಿ ನಡೆಯುವ ಈ ಜಗತ್ ಪ್ರಸಿದ್ಧ ಕಾರಣಿಕಕ್ಕೂ ಒಂದು ದಿನ ಮೊದಲು ಹಾವೇರಿ ಜಿಲ್ಲೆಯ ಹವನೂರಿನಲ್ಲಿ ಒಂದು ಮಹಾಪವಾಡ ನಡೆಯುತ್ತೆ. ಇದನ್ನ ಚಿಕ್ಕ ಮೈಲಾರ ಅಂತಲೇ ಕರೆಯಲಾಗುತ್ತೆ. ಇಲ್ಲಿ ನುಡಿಯುವ ಭವಿಷ್ಯ ಇಡೀ ವರ್ಷದ ನಾಡಿನ ಭವಿಷ್ಯವನ್ನ ನಿರ್ಧರಿಸುತ್ತೆ ಎನ್ನಲಾಗುತ್ತೆ. ಯಾಕಂದ್ರೆ ಇದು 360 ವರ್ಷಗಳ ನಂಬಿಕೆ. ಬಿತ್ತಿ ಬೆಳೆದ ಕೈ ಬಂಗಾರದ ಖಡ್ಗ ತೊಟ್ಟಿತಲೇ ಪರಾಕ್. ಈ ವರ್ಷದ ಈ ನಿಗೂಢವಾಣಿಯ ಅರ್ಥವೇನು? ರೈತನಿಗೆ ಬಂಗಾರ ಸಿಗುತ್ತಾ? ರಾಜಕೀಯದಲ್ಲಿ ಯಾರಿಗೆ ಅಧಿಕಾರದ ಖಡ್ಗ ಸಿಗಲಿದೆ? ಬನ್ನಿ ಹವನೂರಿನ ಜೋಗಮರಡಿಯಲ್ಲಿ ನಡೆದ ಆ ರೋಚಕ ಕ್ಷಣವನ್ನ ಮತ್ತು ಈ ಕಾರಣಿಕದ ಆಳವಾದ ಅರ್ಥವನ್ನ ತಿಳಿಯೋಣ. ಆದ್ರೆ ಅದಕ್ಕೂ ಮುನ್ನ ನೀವು ಮೈಲಾರಲಿಂಗನ ಭಕ್ತರಾಗಿದ್ರೆ ಜೈ ಮೈಲಾರ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನೀವು ಈ ಕಾರಣಿಕವನ್ನ ನಂಬೋರಾಗಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಈ ಕಾರಣಿಕೋತ್ಸವ ಕೇವಲ ಒಂದು ಆಚರಣೆಯಲ್ಲ, ಇದಕ್ಕೊಂದು ಬಲವಾದ ಪೌರಾಣಿಕ ಹಿನ್ನೆಲೆ ಇದೆ. ಪುರಾಣಗಳ ಪ್ರಕಾರ ಮಣಿ ಮತ್ತು ಮಲ್ಲ ಎಂಬಂತಹ ರಾಕ್ಷಸರು ಋಷಿ ಮುನಿಗಳಿಗೆ ಕಾಟವನ್ನ ಕೊಡ್ತಾ ಇದ್ದಾಗ ಶಿವನು ಮಾರ್ಥಾಂಡ ಭೈರವನ ರೂಪವನ್ನ ತಾಳ್ತಾನೆ. 7 ಕೋಟಿ ಗೊರವರ ಸೈನ್ಯದೊಂದಿಗೆ ಯುದ್ಧ ಮಾಡಿ ರಾಕ್ಷಸರನ್ನ ಸಂಹಾರ ಮಾಡ್ತಾನೆ. ಆ ವಿಜಯದ ಸಂಕೇತವೇ ಈ ಕಾರಣಿಕ. ವಿಜಯನಗರ ಜಿಲ್ಲೆಯ ಹೂವಿನ ಹಡಗಲಿ ತಾಲೂಕಿನ ಮೈಲಾರನ ಡೆಂಕನಮರಡಿಯಲ್ಲಿ ನಡೆಯುವಂತಹ ಕಾರಣಿಕದಷ್ಟೇ ಪವಿತ್ರವಾದದ್ದು ಹವನೂರಿನ ಈ ಕಾರಣಿಕ. ಸುಮಾರು 360 ವರ್ಷಗಳಿಂದ ಹವನೂರು ಗ್ರಾಮದಲ್ಲಿ ಈ ಪದ್ಧತಿ ನಡ್ಕೊಂಡು ಬಂದಿದೆ. ಡೆಂಕನಮರಡಿಯಲ್ಲಿ ಕಾರಣಿಕ ನುಡಿಯುವ ಹಿಂದಿನ ದಿನ ಇಲ್ಲಿ ಕಾರಣಿಕ ನಡೆಯುವುದು ವಾಡಿಕೆ. ಇದನ್ನ ಒಂದು ರೀತಿ ಮುನ್ಸೂಚನೆ ಅಥವಾ ದಿಕ್ಸೂಚಿ ಕಾರಣಿಕ ಅಂತಾನೆ ಭಕ್ತರು ನಂಬ್ತಾರೆ. ಗ್ರಾಮಸ್ಥರು ಏನ್ ಹೇಳ್ತಾರೆ ಗೊತ್ತಾ? ನಮ್ಮ ಅಜ್ಜ ಮುತ್ತಜ್ಜನ ಕಾಲದಿಂದಲೂ ಕೂಡ ನೋಡ್ಕೊಂಡು ಬಂದಿದ್ದೀವಿ. ಎಲ್ಲಿ ಗರುವಪ್ಪ ಏನ್ ಹೇಳ್ತಾನೋ ಅದು ಕಡೆಯ ಸತ್ಯ ಆಗಿರುತ್ತೆ. ಮಳೆ ಬರುತ್ತೆ ಅಂದ್ರೆ ಬರುತ್ತೆ, ರಾಜ್ಯದಲ್ಲಿ ಗಲಾಟೆ ಆಗುತ್ತೆ ಅಂದ್ರೆ ಆಗತ್ತೆ, ಸರ್ಕಾರ ಬಿದ್ದೋಗುತ್ತೆ ಅಂದ್ರೆ ಬಿದ್ದೋಗುತ್ತೆ. ಹವನೂರು ಮೈಲಾರಪ್ಪ ಸುಳ್ಳು ಹೇಳಲ್ಲ ಅಂತ. ಮಂಗಳವಾರ ಸಂಜೆ ಹಾನೂರಿನಲ್ಲಿ ಹಬ್ಬದ ವಾತಾವರಣ ಇತ್ತು. ಸೂರ್ಯ ಪಶ್ಚಿಮಕ್ಕೆ ಜಾರ್ತಾ ಇದ್ದಂತೆ ಭಕ್ತರ ಎದೆಯಲ್ಲಿ ಎದೆ ಬಡಿತ ಜೋರಾಗಿತ್ತು. ಸಾಂಪ್ರದಾಯಿಕ ಪೂಜೆಗಳು ಮುಗಿದ ನಂತರ ಮೈಲಾರಲಿಂಗೇಶ್ವರನ ಉತ್ಸವ ಮೂರ್ತಿಯನ್ನ ಮೆರವಣಿಗೆಯಲ್ಲಿ ತರಲಾಗುತ್ತೆ. ಇಲ್ಲಿನ ಮತ್ತೊಂದು ವಿಶೇಷವೆಂದರೆ ಗಂಗಮಾಳವನ ಆಗಮನ. ತಾಯಿ ಗಂಗಮಾಳವ ಮತ್ತು ಮೈಲಾರಲಿಂಗೇಶ್ವರನ ಭೇಟಿಯಾದ ನಂತರವೇ ಕಾರಣಿಕದ ಪ್ರಕ್ರಿಯೆ ಆರಂಭವಾಗುತ್ತೆ. ಹವನೂರು, ಗುತ್ತಲ, ಹರಳಹಳ್ಳಿ, ಹುರುಳಿಯಾಲ ಗ್ರಾಮಗಳಿಂದ ಸಾವಿರಾರು ಜನ ಜಾತಿ ಮತ ಭೇದವಿಲ್ಲದೆ ಇಲ್ಲಿ ಜಮಾಯಿಸ್ತಾರೆ. ಇನ್ನು ಇಲ್ಲಿ ಎಲ್ಲರ ಕಣ್ಣು ಒಬ್ಬ ವ್ಯಕ್ತಿಯ ಮೇಲೆ ಇರುತ್ತೆ. ಅವರೇ ಗೊರವಪ್ಪ ಆನಂದ ಬಿಲ್ಲಾರ. ಇವರು ಸಾಮಾನ್ಯ ವ್ಯಕ್ತಿಯಲ್ಲ, ಈ ಕ್ಷಣದಲ್ಲಿ ಸಾಕ್ಷಾತ್ ಮೈಲಾರಲಿಂಗೇಶ್ವರನ ದೂತ. ಬಿಲ್ಲು ಏರುವ ಮೊದಲು ಅವರು ಕಠಿಣ ವ್ರತ ಪಾಲಿಸುತ್ತಾರೆ. 15ರಿಂದ 20 ಅಡಿ ಎತ್ತರದ ಬಿಲ್ಲನ್ನ ಏರುವುದು ಸುಲಭದ ಮಾತಲ್ಲ. ಅದಕ್ಕೆ ದೈಹಿಕ ಶಕ್ತಿಗಿಂತ ದೈವಿಕ ಶಕ್ತಿಯೇ ಹೆಚ್ಚು ಬೇಕು. ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಲು ಊರಿನ ಗಣ್ಯರು, ದೇವಸ್ಥಾನದ ಆಡಳಿತ ಮಂಡಳಿ ಎಲ್ಲರೂ ಕೂಡ ಸಜ್ಜಾಗಿದ್ದಾರೆ. ದೇವಸ್ಥಾನದ ಅಧ್ಯಕ್ಷರಾದ ಕೃಷ್ಣ ಭಟ್ ಪೂಜಾರಿ, ವಿಲಾಸ ಜೋಗ, ದತ್ತಾತ್ರೇಯ ಭಂಗಿ ಸೇರಿದಂತೆ ಪ್ರಮುಖರೆಲ್ಲರೂ ಕೂಡ ಭಕ್ತರನ್ನ ನಿಯಂತ್ರಿಸಲು ಮತ್ತು ಕಾರಣಿಕದ ವಿಧಿವಿಧಾನವನ್ನ ಸುಗಮವಾಗಿ ನಡೆಸಲು ಶ್ರಮಿಸಿದ್ದಾರೆ. ಇನ್ನು ಜೋಗಮರಡಿಯಲ್ಲಿ ಭಂಡಾರದೋ ಕುಡೆ. ಆಕಾಶವೇ ಹಳದಿಯಾದಂತೆ ಭಾಸವಾಗುತ್ತೆ. ಗೊರವಪ್ಪ ಆನಂದ ಬಿಲ್ಲರ ಅವರು ಬಿಲ್ಲಿನ ಸಮೀಪ ಬರ್ತಾರೆ. 7 ಕೋಟಿ 7 ಕೋಟಿ ಎಂಬ ಘೋಷಣೆ ಮುಗಿಲು ಮುಟ್ಟಿರುತ್ತೆ. ಈ ಗೊರವಪ್ಪ ಸರಸರನೆ ಬಿಲ್ಲು ಏರ್ತಾರೆ. 15 ಅಡಿ 20 ಅಡಿ ಎತ್ತರ. ಆ ತುದಿಯಲ್ಲಿ ನಿಂತು ಸಮತೋಲನವನ್ನ ಕಾಯ್ದುಕೊಳ್ಳುವುದು ಒಂದು ಪವಾಡವೇ ಸರಿ. ಮೇಲೆ ತಲುಪಿದ ಗೊರವಪ್ಪ ಆಕಾಶದತ್ತ ದೃಷ್ಟಿ ನೆಡ್ತಾರೆ. ಅಲ್ಲಿಯವರೆಗೂ ಅಬ್ಬರಿಸ್ತಾ ಇದ್ದ ಸಾವಿರಾರು ಕಂಠಗಳು ಒಮ್ಮೆಲೆ ಮೌನವಾಗುತ್ತೆ. ಗೊರವಪ್ಪನವರ ಸಿಂಹಗರ್ಜನೆ ಕೇಳಿ ಬರುತ್ತೆ. ಸದ್ದಲೇ. ಈಗ ಪ್ರಕೃತಿಯು ಮೌನವಾಗಿರುತ್ತೆ. ಕೇವಲ ಗಾಳಿಯ ಶಬ್ದ. ಎಲ್ಲರ ಕಿವಿಗಳು ಆ ದೈವಿಕ ವಾಣಿಗಾಗಿ ಕಾದು ಕುಂತಿವೆ. ಬಿತ್ತಿ ಬೆಳೆದ ಕೈ ಬಂಗಾರದ ಖಡ್ಗ ತೊಟ್ಟಿತಲೇ ಪರಾಕ್. ನುಡಿ ಮುಗಿಯುತ್ತಿದ್ದಂತೆಯೇ ಗೊರವಪ್ಪ ಬಿಲ್ಲಿನಿಂದ ಕೆಳಗೆ ಧುಮುಕ್ತಾರೆ. ಅವರು ಬಿದ್ದ ದಿಕ್ಕು ಪೂರ್ವ. ಹೌದು, ಗೊರವಪ್ಪ ಪೂರ್ವ ದಿಕ್ಕಿನ ಕಡೆಗೆ ತಲೆದೂಗಿ ಬೀಳ್ತಾರೆ. ಇದು ಶುಭ ಸಂಕೇತ. ಆ ಭಾಗದಲ್ಲಿ ಉತ್ತಮ ಮಳೆ ಬೆಳೆ ಚೆನ್ನಾಗಿ ಆಗುತ್ತೆ ಎಂಬುದು ರೈತರ ಅಚಲ ನಂಬಿಕೆ. ಇನ್ನು ಬಿತ್ತಿ ಬೆಳೆದ ಕೈ ಬಂಗಾರದ ಖಡ್ಗ ತೊಟ್ಟಿತಲೇ ಪರಾಕ್. ಈ ಒಂದೇ ವಾಕ್ಯದಲ್ಲಿ 1000 ಅರ್ಥಗಳಿವೆ. ಈ ಬಾರಿ ಈ ನುಡಿಯನ್ನ 2 ಮುಖ್ಯ ಆಯಾಮಗಳಲ್ಲಿ ವಿಶ್ಲೇಷಿಸಲಾಗ್ತಾ ಇದೆ. ಒಂದು ರೈತಾಪಿ ವರ್ಗ, ಇನ್ನೊಂದು ರಾಜಕೀಯ ರಂಗ. ಮೊದಲನೆಯದಾಗಿ ರೈತರಿಗೆ ಇದು ಅತ್ಯಂತ ಸಿಹಿಯ ಸುದ್ದಿ. ಬಿತ್ತಿ ಬೆಳೆದ ಕೈ ಎಂದ್ರೆ ಮಣ್ಣನ್ನು ನಂಬಿ ದುಡಿದ ರೈತನ ಕೈ, ಬಂಗಾರದ ಖಡ್ಗ ಎಂದರೆ ಫಸಲು ಬಂಗಾರದಂತೆ ಬರುತ್ತೆ ಎಂದು ಅರ್ಥ. ಈ ಬಾರಿ ಮುಂಗಾರು ಮತ್ತು ಹಿಂಗಾರು ಮಳೆ ಉತ್ತಮವಾಗಿರಲಿದ್ದು ಜಮೀನಿನಲ್ಲಿ ಬಿತ್ತಿದ ಪ್ರತಿಯೊಬ್ಬ ರೈತನಿಗೂ ಲಾಭವಾಗುತ್ತೆ. ಬರಗಾಲದ ಛಾಯೆ ಸರಿದು ರೈತನ ಮುಖದಲ್ಲಿ ನಗು ಮೂಡಲಿದೆ ಅಂತ ಇದರ ಅರ್ಥ. ಇನ್ನು ಎರಡನೆಯದು ರಾಜಕೀಯ ವಿಶ್ಲೇಷಣೆ. ಖಡ್ಗ ಎನ್ನುವುದು ಅಧಿಕಾರದ ಸಂಕೇತ. ಬಿತ್ತಿ ಬೆಳೆದ ಕೈ ಎಂದರೆ ತಳಮಟ್ಟದಿಂದ ಪಕ್ಷಕ್ಕಾಗಿ ಸಮಾಜಕ್ಕಾಗಿ ಕಷ್ಟಪಟ್ಟು ದುಡಿದ ಕಾರ್ಯಕರ್ತ ಅಥವಾ ನಾಯಕ. ಈ ವರ್ಷ ಯಾರು ಕಷ್ಟಪಟ್ಟು ಕೆಲಸ ಮಾಡಿದ್ದಾರೋ ಅವರಿಗೆ ಉನ್ನತ ಹುದ್ದೆಗಳು ಲಭಿಸಲಿವೆ.
ವಂಶ ಪಾರಂಪರ್ಯ ಅಥವಾ ಹಣದ ಪ್ರಭಾವಕ್ಕಿಂತ ಶ್ರಮಕ್ಕೆ ಪ್ರತಿಫಲ ಜಾಸ್ತಿಯಾಗುತ್ತೆ, ಕಷ್ಟಪಟ್ಟವರಿಗೆ ಒಂದಲ್ಲ ಒಂದು ದಿನ ಅಧಿಕಾರ ದೊರೆಯುತ್ತೆ ಎಂಬ ಸತ್ಯ ಈ ವರ್ಷ ಸಾಬೀತಾಗಲಿದೆ ಎಂದು ರಾಜಕೀಯ ಪಂಡಿತರು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಲು ಊರಿನ ಗಣ್ಯರು, ದೇವಸ್ಥಾನದ ಆಡಳಿತ ಮಂಡಳಿ ಎಲ್ಲರೂ ಕೂಡ ಸಜ್ಜಾಗಿದ್ದಾರೆ. ದೇವಸ್ಥಾನದ ಅಧ್ಯಕ್ಷರಾದ ಕೃಷ್ಣ ಭಟ್ ಪೂಜಾರಿ, ವಿಲಾಸ ಜೋಗ, ದತ್ತಾತ್ರೇಯ ಭಂಗಿ ಸೇರಿದಂತೆ ಪ್ರಮುಖರೆಲ್ಲರೂ ಕೂಡ ಭಕ್ತರನ್ನ ನಿಯಂತ್ರಿಸಲು ಮತ್ತು ಕಾರಣಿಕದ ವಿಧಿವಿಧಾನವನ್ನ ಸುಗಮವಾಗಿ ನಡೆಸಲು ಶ್ರಮಿಸಿದ್ದಾರೆ. ಇನ್ನು ಜೋಗಮರಡಿಯಲ್ಲಿ ಭಂಡಾರದ ಕುಳೆ ಆಕಾಶವೇ ಹಳದಿಯಾದಂತೆ ಭಾಸವಾಗುತ್ತೆ. ಗೊರವಪ್ಪ ಆನಂದ ಬಿಲ್ಲರ ಅವರು ಬಿಲ್ಲಿನ ಸಮೀಪ ಬರ್ತಾರೆ. 7 ಕೋಟಿ 7 ಕೋಟಿ ಎಂಬ ಘೋಷಣೆ ಮುಗಿಲು ಮುಟ್ಟಿರುತ್ತೆ. ಈ ಗೊರವಪ್ಪ ಸರಸರನೆ ಬಿಲ್ಲು ಏರ್ತಾರೆ. 15 ಅಡಿ 20 ಅಡಿ ಎತ್ತರ. ಆ ತುದಿಯಲ್ಲಿ ನಿಂತು ಸಮತೋಲನವನ್ನ ಕಾಯ್ದುಕೊಳ್ಳುವುದು ಒಂದು ಪವಾಡವೇ ಸರಿ. ಮೇಲೆ ತಲುಪಿದ ಗೊರವಪ್ಪ ಆಕಾಶದತ್ತ ದೃಷ್ಟಿ ನೆಡ್ತಾರೆ. ಅಲ್ಲಿಯವರೆಗೂ ಅಬ್ಬರಿಸ್ತಾ ಇದ್ದ ಸಾವಿರಾರು ಕಂಠಗಳು ಒಮ್ಮೆಲೆ ಮೌನವಾಗುತ್ತೆ. ಗೊರವಪ್ಪನವರ ಸಿಂಹಗರ್ಜನೆ ಕೇಳಿ ಬರುತ್ತೆ. ಸದ್ದಲೇ ಈಗ ಪ್ರಕೃತಿಯು ಮೌನವಾಗಿರುತ್ತೆ. ಕೇವಲ ಗಾಳಿಯ ಶಬ್ದ. ಎಲ್ಲರ ಕಿವಿಗಳು ಆ ದೈವಿಕ ವಾಣಿಗಾಗಿ ಕಾದು ಕುಂತಿವೆ. ಬಿತ್ತಿ ಬೆಳೆದ ಕೈ ಬಂಗಾರದ ಖಡ್ಗ ತೊಟ್ಟಿತಲೇ ಪರಾಕ್. ನುಡಿ ಮುಗಿಯುತ್ತಿದ್ದಂತೆಯೇ ಗೊರವಪ್ಪ ಬಿಲ್ಲಿನಿಂದ ಕೆಳಗೆ ಧುಮುಕ್ತಾರೆ. ಅವರು ಬಿದ್ದ ದಿಕ್ಕು ಪೂರ್ವ. ಹೌದು, ಗೊರವಪ್ಪ ಪೂರ್ವ ದಿಕ್ಕಿನ ಕಡೆಗೆ ತಲೆದೂಗಿ ಬೀಳ್ತಾರೆ. ಇದು ಶುಭ ಸಂಕೇತ. ಆ ಭಾಗದಲ್ಲಿ ಉತ್ತಮ ಮಳೆ ಬೆಳೆ ಚೆನ್ನಾಗಿ ಆಗುತ್ತೆ ಎಂಬುದು ರೈತರ ಅಚಲ ನಂಬಿಕೆ. ಇನ್ನು ಬಿತ್ತಿ ಬೆಳೆದ ಕೈ ಬಂಗಾರದ ಖಡ್ಗ ತೊಟ್ಟಿತಲೇ ಪರಾಕ್. ಈ ಒಂದೇ ವಾಕ್ಯದಲ್ಲಿ ಸಾವಿರ ಅರ್ಥಗಳಿವೆ. ಈ ಬಾರಿ ಈ ನುಡಿಯನ್ನ 2 ಮುಖ್ಯ ಆಯಾಮಗಳಲ್ಲಿ ವಿಶ್ಲೇಷಿಸಲಾಗ್ತಾ ಇದೆ. ಒಂದು ರೈತಾಪಿ ವರ್ಗ, ಇನ್ನೊಂದು ರಾಜಕೀಯ ರಂಗ. ಮೊದಲನೆಯದಾಗಿ ರೈತರಿಗೆ ಇದು ಅತ್ಯಂತ ಸಿಹಿ ಸುದ್ದಿ. ಬಿತ್ತಿ ಬೆಳೆದ ಕೈ ಎಂದ್ರೆ ಮಣ್ಣನ್ನು ನಂಬಿ ದುಡಿದ ರೈತನ ಕೈ, ಬಂಗಾರದ ಖಡ್ಗ ಎಂದರೆ ಫಸಲು ಬಂಗಾರದಂತೆ ಬರುತ್ತೆ ಎಂದು ಅರ್ಥ. ಈ ಬಾರಿ ಮುಂಗಾರು ಮತ್ತು ಹಿಂಗಾರು ಮಳೆ ಉತ್ತಮವಾಗಿರಲಿದ್ದು ಜಮೀನಿನಲ್ಲಿ ಬಿತ್ತಿದ ಪ್ರತಿಯೊಬ್ಬ ರೈತನಿಗೂ ಲಾಭವಾಗುತ್ತೆ. ಬರಗಾಲದ ಛಾಯೆ ಸರಿದು ರೈತನ ಮುಖದಲ್ಲಿ ನಗು ಮೂಡಲಿದೆ ಅಂತ ಇದರ ಅರ್ಥ. ಇನ್ನು ಎರಡನೆಯದು ರಾಜಕೀಯ ವಿಶ್ಲೇಷಣೆ. ಖಡ್ಗ ಎನ್ನುವುದು ಅಧಿಕಾರದ ಸಂಕೇತ. ಬಿತ್ತಿ ಬೆಳೆದ ಕೈ ಎಂದರೆ ತಳಮಟ್ಟದಿಂದ ಪಕ್ಷಕ್ಕಾಗಿ ಸಮಾಜಕ್ಕಾಗಿ ಕಷ್ಟಪಟ್ಟು ದುಡಿದ ಕಾರ್ಯಕರ್ತ ಅಥವಾ ನಾಯಕ. ಈ ವರ್ಷ ಯಾರು ಕಷ್ಟಪಟ್ಟು ಕೆಲಸ ಮಾಡಿದ್ದಾರೋ ಅವರಿಗೆ ಉನ್ನತ ಹುದ್ದೆಗಳು ಲಭಿಸಲಿವೆ. ವಂಶ ಪಾರಂಪರ್ಯ ಅಥವಾ ಹಣದ ಪ್ರಭಾವಕ್ಕಿಂತ ಶ್ರಮಕ್ಕೆ ಪ್ರತಿಫಲ ಜಾಸ್ತಿಯಾಗುತ್ತೆ, ಕಷ್ಟಪಟ್ಟವರಿಗೆ ಒಂದಲ್ಲ ಒಂದು ದಿನ ಅಧಿಕಾರ ದೊರೆಯುತ್ತೆ ಎಂಬ ಸತ್ಯ ಈ ವರ್ಷ ಸಾಬೀತಾಗಲಿದೆ ಎಂದು ರಾಜಕೀಯ ಪಂಡಿತರು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಇನ್ನು ಈ ಬಗ್ಗೆ ಸ್ಥಳೀಯ ಮುಖಂಡ ಏನ್ ಹೇಳ್ತಾರೆ ಅಂದ್ರೆ, ಮೈಲಾರಪ್ಪ ಯಾವತ್ತೂ ಕೂಡ ಮೋಸ ಮಾಡಿಲ್ಲ. ಈ ಬಾರಿ ದುಡಿದವನಿಗೆ ಯಾರು ವರ ಕೊಟ್ಟಾಣ. ರೈತರಿಗಂತೂ ಇದು ಕರೆಗೂ ಕೂಡ ಬಂಗಾರದ ವರ್ಷ. ಇನ್ನು ಇದು ಕೇವಲ ಕುತೂಹಲವಲ್ಲ, ಇತಿಹಾಸ ಕೂಡ ಹೌದು. ಹಿಂದೆ ಅಂಬಲಿ ಅಳಿಸಿತು, ಕಂಬಳಿ ಬೀಸಿತಲೇ ಪರಾಕ್ ಅಂತ ನುಡಿದಾಗ ರೋಗ ರುಜಿನಗಳು ಹೆಚ್ಚಾಗಿದ್ವು, ರಾಕ್ಷಸರ ಕಾಟ ಹೆಚ್ಚಾಗಿತ್ತು. ರಾಕ್ಷಸರು ಅಂದ್ರೆ ಭಯೋತ್ಪಾದನೆ ಅಥವಾ ಯುದ್ಧ ಭೀತಿ ಎಂದಾಗುತ್ತೆ. ಮುತ್ತು ಒಡೆದಿತ್ತು ಎಂದಾಗ ರಾಜಕೀಯ ಸ್ಥಿತ್ಯಂತರಗಳಾಗಿ ಸರ್ಕಾರಗಳು ಬಿದ್ದು ಹೋದ ಉದಾಹರಣೆಗಳಿವೆ. ಹೀಗಾಗಿ ಹವನೂರಿನ ಈ ಕಾರಣಿಕವನ್ನ ಜನ ಕಣ್ಣಿಗೆ ಹೊತ್ಕೊಂಡು ನಂಬ್ತಾರೆ. ತರ್ಕಕ್ಕೆ ಸಿಗದ ಎಷ್ಟೋ ವಿಷಯಗಳು ನಂಬಿಕೆಯಲ್ಲಿ ಅಡಗಿವೆ. ಹವನೂರಿನ ಮೈಲಾರಲಿಂಗೇಶ್ವರ ಸನ್ನಿಧಾನದಲ್ಲಿ ನುಡಿದ ಬಿತ್ತಿ ಬೆಳೆದ ಕೈ ಬಂಗಾರದ ಖಡ್ಗ ತೊಟ್ಟಿತಲೇ ಎಂಬ ಮಾತು ಶ್ರಮಜೀವಿಗಳಿಗೆ ಭರವಸೆಯ ಬೆಳಕಾಗಿದೆ. ರೈತನ ಹೊಲದಲ್ಲಿ ಬಂಗಾರವಾಗಲಿ, ಅರ್ಹರಿಗೆ ಅಧಿಕಾರ ಸಿಗಲಿ ಎನ್ನುವುದೇ ಈ ಕಾರಣಿಕದ ಆಶಯ. ಸೊ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ, ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಇನ್ನು ನಮ್ಮ ಚಾನೆಲ್ ನಲ್ಲಿ ಇಂತಹ ಅನೇಕ ಕುತೂಹಲಕಾರಿ ವಿಡಿಯೋಗಳು ಇವೆ, ಅವುಗಳನ್ನು ನೋಡಿ ಪ್ರೋತ್ಸಾಹಿಸಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.